ಹಲೋ ಗೈಸ್, ನಾನು ಆರ್ಯನೇರಾವ್. ಇವತ್ತು ನಾನು ಫುಲ್ ರೆಡಿಯಾಗಿದ್ದೀನಿ. ಇವತ್ತು ಪೂಜೆ ಉಂಟು. ಪೂಜೆಗೆ ನಾನು ರೆಡಿಯಾಗಿದ್ದೀನಿ ಆಲ್ರೆಡಿ. ಇದು ಮನೆ, ಹೊಸ ಮನೆ, ನಾಳೆ ಓಪನಿಂಗು. ಇವತ್ತು ಪೂಜೆ ನಡೆಯುತ್ತಂತೆ, ಹೋಮ ಅಂತೆ. ಸೊ ನಾನು ನೈಟ್ವರೆಗೂ ನಾನು ತೋರಿಸ್ತೀನಿ, ಬನ್ನಿ. ಸೊ ಈಗ ನಾವು ಹೊಸ ಮನೆಗೆ ಹೋಗ್ತಾ ಇದೀವಿ, ಬನ್ನಿ. ಭಾಳ ಬಿಸಿಲೈತಿ ಇಲ್ಲಿ. ಏನ್ ನೋಡ್ರಿ, ಇಲ್ಲಿ ಇದೆ ಬಳೆ ಇಡಿಸುವ ಶಾಸ್ತ್ರಕ್ಕೆ ಬಳಗಾರ್ತಿ ಬಂದಿದ್ದಾರೆ. ಮಸ್ತ್ ಪಲಾವ್ ರೆಡಿ ಆಗ್ತಾ ಇದೆ ರೀ. ಸೊ ನನ್ನ ತಂಗಿರೆಲ್ಲ ಬಳೆ ಹಿಡಿಸ್ಕೊಂತ ಇದ್ದಾರೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. One hour later. ನಾನು ಬಟ್ಟೆ ತಗೊಳ್ಲಿಕ್ಕೆ ಹೋದಾಗ ಅಲ್ಲಿ ಬಸವ ಜಯಂತಿ ಮೆರವಣಿಗೆ ನಡೀತಾ ಇತ್ತು. ನಾನು ಅದನ್ನು ನೋಡಿ ಎಂಜಾಯ್ ಮಾಡಿದ್ದೆ. ಇಲ್ಲಿ ನಾನು ಮತ್ತು ನನ್ನ ತಂಗಿ ಆಟಾಡ್ತಾ ಇದ್ದೀವಿ. ಇಲ್ಲಿ ಮನೆ ಇಂಟೀರಿಯರ್ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಅಡುಗೆ ಮನೆ. ಇಲ್ಲಿ ವಾಸ್ತು ಹೋಮಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನವಗ್ರಹ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೂ ಎಲ್ಲ ಹಾಕಿದ್ದಾರೆ. ಫುಲ್ ನೋಡಿ ಫ್ರೆಂಡ್ಸ್, ಇಲ್ಲಿ ಮನೆ ಹೊರಗಡೆ ಸೀರಿಯಲ್ ಲೈಟ್ಸ್ ಹಾಕ್ಯಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಫೈನಲಿ ಪೂಜೆ ಶುರು ಆಗಿದೆ. ಇದು ನೋಡಿ, ಇದು ಬಾಗ್ಲು ಎಂಟ್ರಿ ಆಗ್ತಾ ಇದ್ದಂಗೆ ಒಂಥರ ಖುಷಿ ಆಗತ್ತೆ. ಇಲ್ಲಿ ಪೂಜೆನೂ ನಡೀತಾ ಇದೆ. ಇಲ್ಲಿ ವಾಸ್ತು ಹೋಮಕ್ಕೆ ಪುರೋಹಿತರು ರೆಡಿ ಮಾಡ್ಕೊಂತ ಇದ್ದಾರೆ. ಸೊ ಹೋಮ ಮುಗಿತಾ ಬಂತು. ಈಗ ಪೂರ್ಣವತಿ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ನಾನು ದೊಡ್ಡಪ್ಪ ಫನ್ ಮಾಡ್ತಾ ಇದ್ವಿ. ಸೊ ನಂಗೆ 4:15 ಹೇಳಲಿಕ್ಕಾಗಿರ್ಲಿಲ್ಲ. ಗೃಹ ಪ್ರವೇಶ ಮುಗ್ದಿತ್ತು. ಕರುಣ ಮತ್ತು ಹಸುನ ದಾಟ್ಸಿದ್ರು ಮನೆಗೆ. ಇಲ್ಲಿ ಪೂಜೆ ನಡೀತಾ ಇದೆ. दीर्घमायुः दीर्घायुष्मान् भव दीर्घसुमङ्गली भव सकल इष्टार्थफलप्राप्तिरस्तु तथास्तु. Thank you. What's the matter? What happened? ಸೊ ಗೃಹ ಪ್ರವೇಶ ಚೆನ್ನಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು. ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡ್ತೀನಿ ನೋಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.